ನಿಮ್ಗೆ ಓಟ್ ಹಾಕ್ಲಿವ ನಾವು? ರೈತರು ಅಂದ್ರೆ ಗುಲಾಮ್ರ? ಇವತ್ತು ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಿ, ರೈತರ ಹೆಸರಿನಲ್ಲಿ ಪ್ರಮಾಣವನ್ನ ಮಾಡ್ತೀರಿ. ಆದ್ರೆ ಇವತ್ತು ರೈತರ ಬೆನ್ನು ಮೂಳೆ ಮುರಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಒಂದ್ ಕಡೆ ಕನಕಪುರ ಭಾಗಕ್ಕೆ ಹೋಗ್ತೀರಾ, ರೈತರಿಗೆ ಅದು ಚಿನ್ನದ ಬೆಲೆ ಬರ್ತದೆ, ಜಮೀನು ಮಾಡಬೇಡ್ರಿ ಅಂತೀರಿ. ನಾವು ಬೈರ್ಮಂಗಲ ಕಂಚಕರ್ನಳ್ಳಿ ಭಾಗದವರು ರೈತರಲ್ವಾ? ನಾವು ಅಲ್ಲಿ ಬರಡು ಭೂಮಿ ಅಂತ ಹೇಳ್ತೀರಿ. ಇವತ್ತು 9,600 ಎಕರೆ ಫಲವತ್ತಾದ ಒಂದು ದಿನ ಆದ್ರೂ ಕೂಡ ನಮ್ಮ ಭಾಗಕ್ಕೆ ಬಂದು ನೀವು ರೈತರುಗಳ ಸಂಕಷ್ಟವನ್ನ ಕೇಳಲಿಲ್ಲ. ಯಾಕೆ ನಿಮ್ಗೆ ಓಟ್ ಹಾಕ್ಲಿವ ನಾವು? ರೈತರು ಅಂದ್ರೆ ಗುಲಾಮ್ರ? ಇವತ್ತು ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಿ, ರೈತರ ಹೆಸರಿನಲ್ಲಿ ಏನೋ ಮನವೊಲಿಸಕ್ಕೆ ಕರಿತೀರ. ನಮ್ಮನ್ನ ನಿಜವಾದ ರೈತರುಗಳು ಏನು ಸಾವಿರಾರು ರೈತರುಗಳು ನಾವು ಬೀದಿಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ವಿ, ಅವ್ರನ್ನ ನೀವು 15 ಜನ 20 ಜನ ಬರ್ರಿ ಅಂತೀರಿ. ಆದ್ರೆ ನೀವು ಪರ ಇರೋರ್ನ ಕರೆದಿ 10 ಜನ ಬಂದ್ರೆ 250 ಜನ ಅಂತ ಸುಳ್ಳು ಹೇಳ್ತೀರಿ. ಇದೇನಾ ನಿಮ್ದಿದು? ನೀವು ನಿಮ್ಗೆ ಸದನ ಸಮಿತಿ ಮಾಡಿ ಒಂದು ವರದಿಯನ್ನು ತಳಿಸ್ಕೊಂಡು ನಾನು ತೀರ್ಮಾನವನ್ನ ಮಾಡ್ತೀನಿ ಅಂತ ಹೇಳಿದ್ರಿ. ಅದೇ 3 ದಿನಕ್ಕೆ ನೀವು ಅಂತಿಮ ಅಧಿಸೂಚನೆ ಹೊರಡಿಸ್ಬಿಟ್ಟು ನಮ್ಮ ಮೇಲೆ ಬೆನ್ನು ಚೂರಿ ಆಗ್ತಿರಲ್ಲ. ಇದೇನಾ ನಿಮ್ಮ ನೀತಿಗೆಟ್ಟ ಸರ್ಕಾರ? ಮಂತ್ರಿಯಾಗಿ ರೈತ ಕೊಡ್ತಾ ಇರೋ ನ್ಯಾಯ? ಹಾಗಾಗಿ ಈ ಯಾವುದೇ ಕಾರಣಕ್ಕೂ ನಾವು ಉಗ್ರವಾದ ಮುಂದೆ ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ಭೂಮಿ ಕೈ ಬಿಡೋವರೆಗೂ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ನೀವು ವಿಧಾನಸೌಧಕ್ಕೆ ಚಲೋ ಮಾಡಿ ನಿಮ್ಮ ವಿಧಾನಸೌಧ ಮುತ್ತಿಗೆ ಹಾಕಿ ನಿಮ್ಮ ಸರ್ಕಾರ ಕೆಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಏನು ಈ ಒಂದು ಬಿಡದೆ ಪಾದಯಾತ್ರೆ ಇದೇ ತಿಂಗಳು 9, 10, 11ನೇ ತಾರೀಕು ಏನು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಬಿಡದಿಯ ಟೌನ್ಶಿಪ್ ಯೋಜನೆಯ ವಿರುದ್ಧ ಬೆಂಗಳೂರಿನ ತನಕ ಇದು ನೀವು ಕರೆದಿ ನಮ್ಮನ್ನ ರೈತರನ್ನ ಕರೆದಿ ನಿಮ್ಗೆ ಸದನ ಸಮಿತಿ ಮಾಡಿ ಒಂದು ವರದಿಯನ್ನು ತರಿಸ್ಕೊಂಡು ನಮ್ಮ ತೀರ್ಮಾನವನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅದೇ 3 ದಿನಕ್ಕೆ ನೀವು ಅಂತಿಮ ಅಧಿಸೂಚನೆ ಹೊರಡಿಸ್ಬಿಟ್ಟು ನಮ್ಮ ಮೇಲೆ ಬೆನ್ನು ಚೂರಿ ಆಗ್ತಿರಲ್ಲ. ಇದೇನಾ ನಿಮ್ಮ ನೀತಿಗೆಟ್ಟ ಸರ್ಕಾರ? ಇದೇನಾ ನೀವು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ರೈತ ಕೊಡ್ತಾ ಇರೋ ನ್ಯಾಯ? ಹಾಗಾಗಿ ಈ ಯಾವುದೇ ಕಾರಣಕ್ಕೂ ನಾವು ಉಗ್ರವಾದ ಮುಂದೆ ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ಭೂಮಿ ಕೈ ಬಿಡುವವರೆಗೂ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ನೀವು ವಿಧಾನಸೌಧಕ್ಕೆ ಚಲೋ ಮಾಡಿ ನಿಮ್ಮ ವಿಧಾನಸೌಧ ಮುತ್ತಿಗೆ ಹಾಕಿ ನಿಮ್ಮ ಸರ್ಕಾರ ಕೆಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಿಡದಿ ಪಾದಯಾತ್ರೆ ಬಹಿರಂಗ ಸಭೆಯ ಮೊದಲಿಗೆ ಸ್ವಾಗತ ಕೋರಲಿದ್ದಾರೆ ನಮ್ಮ GBA ಅಧ್ಯಕ್ಷರು ಮಾಜಿ ಶಾಸಕರಾದ ಸನ್ಮಾನ್ಯ HM ರಮೇಶ್ ಗೌಡ್ರವರು. ಇದಕ್ಕೆ ಇದು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಏನು ಈ ಒಂದು ಬಿಡದೆ ಪಾದಯಾತ್ರೆ ಇದೇ ತಿಂಗಳು 9, 10, 11ನೇ ತಾರೀಕು ಏನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಆ ಒಂದು ಶಾಂತಿಯುತವಾದ ಪಾದಯಾತ್ರೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು. ಅದರ ಮುಂದುವರೆದು ಇವತ್ತು ವಿಧಾನಸೌಧದ ಕೂಗಳಿತ ದೂರದಲ್ಲಿರ್ತಕ್ಕಂಥ ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಸದಾ ಕಾಲ ರೈತರ ಪರವಾಗಿ ಸದಾ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರಿಗೆ ರೈತ ಮುಖಂಡರ ಪರ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ಈ ದೇಶದ ಬೆನ್ನೆಲುಬು ರೈತ ಅಂತೀರ ಅಂತ ರೈತರ ಬೆನ್ನುಮೂಳೆಯನ್ನು ಮುರಿಲಿಕ್ಕೆ ಕೊಟ್ಟಿರ್ತಕ್ಕಂಥ ರೈತರ ಪರವಾಗಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ
25,000 ಕೋಟಿಗೂ ಹೆಚ್ಚು ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ ಅಧಿಕಾರರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೋಲಾರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣವರಿಗೆ ಸ್ವಾಗತವನ್ನ ಬಯಸ್ತೀನಿ. ಬಂಡೆಪ್ಪ ಕೋಶಂಪುರ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರನವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಪಕ್ಷದ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಶಾಸಕರ ಆದಿಯಾಗಿ ಎಲ್ಲರಿಗೂ ಸಹ ನನ್ನ ಪಕ್ಷದ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ರೈತ ಮುಖಂಡರು ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಏನು ಈ ಒಂದು ಬಿಡದಿ ಪಾದಯಾತ್ರೆ ಪ್ರಾರಂಭ ದಿನದಿಂದ ಇದುವರೆಗೂ ಸಹ ಯಾಕೆ ನಿಮ್ಗೆ ಓಟ್ ಹಾಕ್ಲಿವ ನಾವು? ರೈತರು ಅಂದ್ರೆ ಗುಲಾಮ್ರ? ಇವತ್ತು ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಿ, ರೈತರ ಹೆಸರಿನಲ್ಲಿ ಪ್ರಮಾಣವನ್ನ ಮಾಡ್ತೀರಿ. ಆದ್ರೆ ಇವತ್ತು ರೈತರ ಬೆನ್ನು ಮೂಳೆ ಮುರಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಒಂದ್ ಕಡೆ ಕನಕಪುರ ಭಾಗಕ್ಕೆ ಹೋಗ್ತೀರಾ, ರೈತರಿಗೆ ಅದು ಚಿನ್ನದ ಬೆಲೆ ಬರ್ತದೆ, ಜಮೀನು ಮಾಡಬೇಡ್ರಿ ಅಂತೀರಿ. ನಾವು ಬೈರ್ಮಂಗಲ ಕಂಚಕರ್ನಳ್ಳಿ ಭಾಗದವರು ರೈತರಲ್ವಾ ನಾವು? ಅಲ್ಲಿ ಬರಡು ಭೂಮಿ ಅಂತ ಹೇಳ್ತೀರಿ. ಇವತ್ತು 9,600 ಎಕರೆ ಫಲವತ್ತಾದ ಒಂದು ದಿನ ಆದ್ರೂ ಕೂಡ ನಮ್ಮ ಭಾಗಕ್ಕೆ ಬಂದು ನೀವು ರೈತರುಗಳ ಸಂಕಷ್ಟವನ್ನ ಕೇಳಲಿಲ್ಲ. ಯಾಕೆ ನಿಮ್ಗೆ ಓಟ್ ಹಾಕ್ಲಿವ ನಾವು? ರೈತರು ಅಂದ್ರೆ ಗುಲಾಮ್ರ? ಇವತ್ತು ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಿ, ರೈತರ ಹೆಸರಿನಲ್ಲಿ ಏನೋ ಮನವೊಲಿಸಕ್ಕೆ ಕರಿತೀರಾ. ನಮ್ಮನ್ನ ನಿಜವಾದ ರೈತರುಗಳು ಏನು ಸಾವಿರಾರು ರೈತರುಗಳು ನಾವು ಬೀದಿಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ವಿ, ಅವ್ರನ್ನ ನೀವು 15 ಜನ 20 ಜನ ಬರ್ರಿ ಅಂತೀರಿ. ಆದ್ರೆ ನೀವು ಪರ ಇರೋರ್ನ ಕರೆದಿ 10 ಜನ ಬಂದ್ರೆ 250 ಜನ ಅಂತ ಸುಳ್ಳು ಹೇಳ್ತೀರಿ. ಇದೇನಾ ನಿಮ್ದಿದು? ನೀವು ನಿಮ್ಗೆ ಸದನ ಸಮಿತಿ ಮಾಡಿ ಒಂದು ವರದಿಯನ್ನ ತಳಿಸ್ಕೊಂಡು ಒಂದು ನನ್ನ ತೀರ್ಮಾನವನ್ನ ಮಾಡ್ತೀನಿ ಅಂತ ಹೇಳಿದ್ರಿ. ಅದೇ 3 ದಿನಕ್ಕೆ ನೀವು ಅಂತಿಮ ಅಧಿಸೂಚನೆ ಹೊರಡಿಸ್ಬಿಟ್ಟು ನಮ್ಮ ಮೇಲೆ ಬೆನ್ನು ಚೂರಿ ಆಗ್ತಿರಲ್ಲ, ಇದೇನಾ ನಿಮ್ಮ ನೀತಿಗಟ್ಟ ಸರ್ಕಾರ? ಮಂತ್ರಿಯಾಗಿ ರೈತ ಕೊಡ್ತಾ ಇರೋ ನ್ಯಾಯ? ಹಾಗಾಗಿ ಈ ಯಾವುದೇ ಕಾರಣಕ್ಕೂ ನಾವು ಉಗ್ರವಾದ ಮುಂದೆ ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ಭೂಮಿ ಕೈ ಬಿಡೋವರೆಗೂ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ನೀವು ವಿಧಾನಸೌಧಕ್ಕೆ ಚಲೋ ಮಾಡಿ ನಿಮ್ಮ ವಿಧಾನಸೌಧ ಮುತ್ತಿಗೆ ಹಾಕಿ ನಿಮ್ಮ ಸರ್ಕಾರ ಕೆಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಏನು ಈ ಒಂದು ಬಿಡದಿ ಪಾದಯಾತ್ರೆ ಇದೇ ತಿಂಗಳು 9, 10, 11ನೇ ತಾರೀಕು ಏನು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಬಿಡದಿಯ ಟೌನ್ಶಿಪ್ ಯೋಜನೆಯ ವಿರುದ್ಧ ಬೆಂಗಳೂರಿನ ತನಕ ಇದು ನೀವು ಕರೆದಿ ನಮ್ಮನ್ನ ರೈತರನ್ನ ಕರೆದಿ ನಿಮ್ಗೆ ಸದನ ಸಮಿತಿ ಮಾಡಿ ಒಂದು ವರದಿಯನ್ನು ತರಿಸ್ಕೊಂಡು ಒಂದು ನಮ್ಮ ತೀರ್ಮಾನವನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅದೇ 3 ದಿನಕ್ಕೆ ನೀವು ಅಂತಿಮ ಅಧಿಸೂಚನೆ ಹೊರಡಿಸ್ಬಿಟ್ಟು ನಮ್ಮ ಮೇಲೆ ಬೆನ್ನು ಚೂರಿ ಆಗ್ತಿರಲ್ಲ, ಇದೇನಾ ನಿಮ್ಮ ನೀತಿಗಟ್ಟ ಸರ್ಕಾರ? ಇದೇನಾ ನೀವು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ರೈತ ಕೊಡ್ತಾ ಇರೋ ನ್ಯಾಯ? ಹಾಗಾಗಿ ಈ ಯಾವುದೇ ಕಾರಣಕ್ಕೂ ನಾವು ಉಗ್ರವಾದ ಮುಂದೆ ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ಭೂಮಿ ಕೈ ಬಿಡುವವರೆಗೂ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ನೀವು ವಿಧಾನಸೌಧಕ್ಕೆ ಚಲೋ ಮಾಡಿ ನಿಮ್ಮ ವಿಧಾನಸೌಧ ಮುತ್ತಿಗೆ ಹಾಕಿ ನಿಮ್ಮ ಸರ್ಕಾರ ಕೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಿಡದಿ ಪಾದಯಾತ್ರೆ ಬಹಿರಂಗ ಸಭೆಯ ಮೊದಲಿಗೆ ಸ್ವಾಗತ ಕೋರಲಿದ್ದಾರೆ ನಮ್ಮ GBA ಅಧ್ಯಕ್ಷರು ಮಾಜಿ ಶಾಸಕರಾದ ಸನ್ಮಾನ್ಯ HM ರಮೇಶ್ ಗೌಡ್ರವರು. ಇದಕ್ಕೆ ಇದು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಏನು